ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ಯಾವ ರೀತಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ವಿ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವಾಗ ಗೌರಿ ಗಣೇಶ ಹಬ್ಬ ಬಂತಲ್ವ, ಸೊ ಹಾಗಾಗಿ ಇವತ್ತು ನಾವು ಫುಲ್ ಎಲ್ಲ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀವಿ. ನೋಡಿ, ಫಸ್ಟು ನಮ್ಮ ಪಾಪುಯಿಂದ ಶುರು. ನಮ್ಮ ಪಾಪು ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ದಾರೆ, ಹಾಗೆ ನನ್ನ ಮಗಳೂ ಕೂಡ. ಮಕ್ಕಳು ನಾವು ಮಾಡ್ತೀವಿ ಅಂತ ಬರ್ತಾಯಿದ್ರು. ಸೊ ಅವ್ರಿಗೂ ಒಂದು ಸುಮ್ಮನೆ ಕೊಟ್ವಿ, ಅವ್ರಿಗೂ ಒಂದು ಖುಷಿ, ನಾನು ಮಾಡಬೇಕು ಅಂತ. ನೆಕ್ಸ್ಟ್ ಇವಾಗ ನಾವು ಫ್ಯಾನ್ನ ಒರೆಸೋದಕ್ಕೆ ಒಂದು ಟಿಪ್ಸ್ನ ಕೊಡ್ತೀನಿ ನೋಡಿ. ವೇಸ್ಟ್ ಆಗಿರುವಂತಹ ಒಂದು ದಿಬ್ಬಿನ ಕವರ್ ಇರುತ್ತಲ್ಲ, ಅದನ್ನ ಈ ರೀತಿ ಫ್ಯಾನ್ ಒಳಗಡೆ ಹಾಕ್ಕೊಂಡು ನೀಟಾಗಿ ಇದನ್ನು ಒರೆಸ್ಕೋಬೋದು. ಧೂಳು ಕೂಡ ಕೆಳಗಡೆ ಬೀಳೋದಿಲ್ಲ, ಕಣ್ಣಿಗೆಲ್ಲ ಬಿದ್ದುಬಿಡುತ್ತೆ ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕಣ್ಣಿಗೆಲ್ಲ ಬೀಳೋದಿಲ್ಲ, ಸ್ವಲ್ಪ ಇನ್ಫೆಕ್ಷನ್ಗಳಾಗ್ಬಿಟ್ಟಿರುತ್ತಲ್ವ ಧೂಳು ಬಿದ್ದರೆ, ಆ ರೀತಿಯೂ ಕೂಡ ಆಗೋದಿಲ್ಲ. ಈ ರೀತಿ ನೀಟಾಗಿ ಒರೆಸ್ಕೊಂಡಾಗ ಧೂಳೆಲ್ಲ ಒಳಗಡೆನೇ ಉಳ್ಕೊಳ್ಳುತ್ತೆ. ಆವಾಗ ನಾವು ನೀಟಾಗಿ ಫ್ಯಾನ್ನ ಕ್ಲೀನ್ ಮಾಡ್ಕೋಬೋದು. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದಲ್ವ. ನೆಕ್ಸ್ಟ್ ಇವಾಗ ಸ್ಕ್ರೀನ್ ಬಟ್ಟೆಗಳನ್ನೆಲ್ಲ ಒಗಿಬೇಕಿತ್ತಲ್ವ, ಇದನ್ನು ಕೂಡ ಎಲ್ಲ ನೀಟಾಗೆಲ್ಲ ಕಳ್ಕೊಟ್ರು ನಮ್ಮ ಮನೆಯವರು. ನಮ್ಮ ಜೊತೆಲೇ ಇದ್ದು ಈ ರೀತಿ ಇವರು ಹೆಲ್ಪ್ ಮಾಡಿಕೊಡ್ತಿರ್ತಾರೆ. ಇವಾಗ ಸ್ಕ್ರೀನ್ ಬಟ್ಟೆನೆಲ್ಲ ಕಳಿಸ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಇದಕ್ಕೂ ಎಲ್ಲ ನೀಟಾಗೆಲ್ಲ ಧೂಳು ಹೊಡ್ಕೊಂಡು, ಎಷ್ಟು ಮಾಡಿದ್ರೂ ಅಷ್ಟೇ ರೋಡ್ ಸೈಡ್ ಇರೋದ್ರಿಂದ ಸಿಕ್ಕಾಬಟ್ಟೆ ಧೂಳಾಗ್ತಿರುತ್ತೆ. ಎ ಸಿದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಇವರು ಮಾಡ್ತಾಯಿದ್ರು. ಎ ಸಿನೂ ಕೂಡ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈ ರೀತಿ ಇರುತ್ತೆ. ಅದನ್ನು ನೀಟಾಗಿ ಫಿಲ್ಟರ್ ಮಾಡುತ್ತಲ್ಲ, ಈ ಒಂದು ಕ್ಯಾಪ್ನ ನಾವು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಧೂಳಿದೆ ನೋಡಿ, ಈ ರೀತಿ ಎಲ್ಲ ಇರಬಾರ್ದು. ಅವಾಗವಾಗ ಮಂತ್ಲಿನಾದರೂ ಇದನ್ನು ಕ್ಲೀನ್ ಮಾಡ್ಕೋತಾ ಇರಬೇಕು, ಬಿಟ್ಟರೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ನೀಟಾಗಿ ಇದನ್ನು ಕೂಡ ಹಾಸಿಗೆ ಮೇಲೆಲ್ಲ ಧೂಳಿತ್ತು, ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ಡ್ರಾಯರ್ನ ಕ್ಲೀನ್ ಮಾಡಬೇಕಿತ್ತು. ಎಷ್ಟು ನೀಟಾಗಿ ಮಡಗಿದ್ರು ಅಷ್ಟೇ ಅಲ್ಲಿ ಇಲ್ಲಿ ಆಗಿಬಿಡ್ತಾ ಇರುತ್ತೆ. ಹಾಗಾಗಿ ನೀಟಾಗಿ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರ್ತೀವಿ. ಆದ್ರೂ ಕೂಡ ಈ ರೀತಿಯಾಗಿ ಗಲೀಜಾಗಿ ಆಗಿಬಿಟ್ಟಿರುತ್ತೆ. ಇಲ್ಲಿ ಟ್ಯಾಬ್ಲೆಟ್ನೆಲ್ಲ ಇಟ್ಕೋತಾ ಇರ್ತೀವಿ, ಏನಾದರೂ ಎಮರ್ಜೆನ್ಸಿ ಬೇಕಾಗಿರುತ್ತೆ, ಹೊಟ್ಟೆ ನೋವು, ತಲೆನೋವು, ಬೆನ್ನೋವು, ಈ ರೀತಿಯಾಗಿ. ಹಾಗಾಗಿ ಈ ರೀತಿ ಟ್ಯಾಬ್ಲೆಟ್ನೆಲ್ಲ ಇಟ್ಕೊಂಡಿರ್ತೀವಿ. ಟ್ಯಾಬ್ಲೆಟ್ನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬಾರ್ದು, ಆದರೂ ಎಮರ್ಜೆನ್ಸಿ ಬೇಕಲ್ವ, ತುಂಬಾ ತೊಂದರೆ ಆದಾಗ ಹಾಕೊಳ್ಳೋದಕ್ಕೆ ಇಟ್ಕೊಂಡಿರ್ತೀವಿ. ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಹಾಗಾಗಿ ನಾವು ಸ್ವಲ್ಪ ಟ್ಯಾಬ್ಲೆಟ್ನ ಉಪಯೋಗಿಸ್ತಾ ಇರ್ತೀವಿ. ನೆಕ್ಸ್ಟ್ ಇದನ್ನು ಕೂಡ ಆಯಿತು. ಇವಾಗ ಹಾಲಲ್ಲಿ ಎಲ್ಲ ನೀಟಾಗಿ ಡ್ರಾಯರ್ಲಂತೂ ಸಿಕ್ಕಾಬಟ್ಟೆ ಅದು ಇದು ಹಾಕಿ ಸಿಕ್ಕಾಬಟ್ಟೆ ಗಲೀಜಾಗಿ ಆಗಿಬಿಟ್ಟಿರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ತುಂಬ ಧೂಳಾಗ್ಬಿಟ್ಟಿರುತ್ತೆ. ನೋಡ್ತಿರ್ಬೋದು, ಸಿಕ್ಕಾಬಟ್ಟೆ ಧೂಳು. ಅವಾಗವಾಗ ಮಾಡ್ಕೋತಿದ್ರೂ ತುಂಬ ಧೂಳಿರುತ್ತೆ. ಇದನ್ನು ಕೂಡ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಅಲ್ಲಿ ಇಲ್ಲಿ ಇರೋದನ್ನ ತಂದು ಡ್ರಾಯರ್ಗೆ ಹಾಕ್ಬಿಡೋದು, ನೀಟಾಗಿ ಇಟ್ಟಿರ್ತೀವಿ ಮತ್ತು ಡ್ರಾಯರ್ಗೆ ಹಾಕ್ಬಿಡೋದು, ಈ ರೀತಿ ಆಗ್ತಾನೇ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಹಾಗೆ ಒಳಗಡೆ ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ನನ್ನ ಮಗಳು ಕೂಡ ಇಲ್ಲಿ ಡ್ರಾಯರ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ದಾಳೆ. ಇವರು ಕೂಡ ಅದು ಇದು ಇಟ್ಕೊಂಡಿರ್ತಾರಲ್ವ, ಅದಕ್ಕೆ ಅಮ್ಮ ನಾನು ನಮ್ಮ ಡ್ರಾಯರ್ನ ಕ್ಲೀನ್ ಮಾಡ್ತೀನಿ, ನಿಮ್ಮದು ನೀವು ಮಾಡ್ಕೊಳ್ಳಿ ಅಂತೇಳಿ ಅವಳು ಕೂಡ ಹೆಲ್ಪ್ ಮಾಡಿಕೊಟ್ಟಾಗ ಆಯಿತು ನಮಗೂ. ಇದನ್ನು ಮಾಡಬೇಕಿತ್ತು ಅಂದರೆ ತುಂಬಾ ರಿಸ್ಕ್ ಆಗಿಬಿಡ್ತಿತ್ತು. ಹಾಗೆ ನನ್ನ ಮಗಳು ಕೂಡ ಮಾಡ್ಕೋತಾಯಿದ್ಲು. ನನ್ನ ಮಗಳು ಫ್ರೆಂಡೂ ಇದ್ಲು, ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು. ಹಾಗೆ ಸ್ವಲ್ಪ ಡ್ರಾಯರ್ಗೆಲ್ಲ ನೀಟಾಗಿ ಒರೆಸಿಟ್ಕೊಂಡು ನೆಕ್ಸ್ಟ್ ಇವಾಗ ಏನೇನು ಇಡಬೇಕು ಅಲ್ಲಲ್ಲೇ ಕೈಗೆ ಸಿಗುವಂಥ ಐಟಮ್ಸ್ಗಳನ್ನ ಇಟ್ಕೊಬಿಟ್ಟಿರ್ತೀವಿ. ನಮಗೆ ಟೈಮ್ ಸಿಗೋದೇ ವೀಕೆಂಡಲ್ಲಿ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಮಾರ್ನಿಂಗಿಂದನೇ ಕೆಲಸನ ಶುರು ಮಾಡಿಬಿಟ್ವಿ, ಕ್ಲೀನಿಂಗ್ ಕೆಲಸನ. ಇನ್ನು ನಾರ್ಮಲ್ ಡೇಸಲ್ಲಂತೂ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ವೀಕೆಂಡಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತೇಳಿ ಮಾಡ್ಕೊತೀವಿ. ಹಾಗೆ ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನರಿಂದನೂ ಕೂಡ ಎಲ್ಲ ನೀಟಾಗಿ ಧೂಳೆಲ್ಲ ತೆಗೆದುಬಿಡುತ್ತೆ. ಹಾಗಾಗಿ ಅದರಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಈ ರೀತಿಯಾಗಿ ನೀಟಾಗಿ ಒಂದು ಪೇಪರ್ನ ಹಾಸ್ಕೊಂಡು ಮಡಗೋದ್ರಿಂದ ಸ್ವಲ್ಪ ಅಷ್ಟಾಗಿ ಧೂಳಾಗೋದಿಲ್ಲ, ಗಲೀಜಾಗೋದಿಲ್ಲ ಅಂತೇಳಿ ಈ ರೀತಿ ಮಾಡ್ಕೋತೀವಿ ನಾವು.
ಎಮರ್ಜೆನ್ಸಿ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ಇಲ್ಲೇ ಇಟ್ಕೊಬಿಟ್ಟಿರ್ತೀವಿ. ಯಾಕೆಂದರೆ ಇದನ್ನೆಲ್ಲ ಆವಾಗವಾಗ ನಾವು ಯೂಸ್ ಮಾಡ್ತಾನೆ ಇರ್ತೀವಲ್ವ, ಹಾಗಾಗಿ ಅಲ್ಲಿ ಒಂದು ಇಲ್ಲಿ ಒಂದು ಆಗಿಬಿಟ್ರೆ ಹುಡ್ಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಥರ ಮಾಡ್ಕೋತೀವಿ. ನನ್ನ ಮಗಳು ನೋಡಿ ಧೂಳಾಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಮುಖಕ್ಕೆ ಬಟ್ಟೆನ ಕಟ್ಕೊಡ್ತಿದ್ದಾಳೆ. ನೆಕ್ಸ್ಟು ಇವರು ಕೂಡ ಎಲ್ಲ ಬಳೆನೆಲ್ಲ ಅಲ್ಲಿ ಇಲ್ಲಿ ಆಗಿಬಿಟ್ಟಿರುತ್ತಲ್ವ, ನೀಟಾಗಿ ಜೋಡಿಸಿ ಇಟ್ಕೊತಿದ್ದಾರೆ. ವಾರ್ಡ್ರೋಬರಿಗೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಅದು ಇದು ಆಗ್ತಾನೆ ಇರುತ್ತೆ. ಹಾಗಾಗಿ ನಾವು ಆವಾಗವಾಗ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ನೆಕ್ಸ್ಟ್ ಇವಾಗ ಅದೆಲ್ಲ ಮುಗೀತು. ನನಗಂತೂ ಧೂಳು ಬಿದ್ರೇ ಆಗೋದಿಲ್ಲ, ಸಿಕ್ಕಾಬಿಟ್ಟೆ ಸೀನ್ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಈ ರೀತಿ ಮಾಸ್ಕ್ನ ಹಾಕ್ಕೊಂಡು ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ಧೂಳು ಬಿದ್ರೂ ಅಷ್ಟೇ ಸಿಕ್ಕಾಬಿಟ್ಟೆ ಸೀನ್ ಬಂದ್ಬಿಟ್ಟು ಪಾಪ ನಮ್ಮ ಮನೆಯವರು ಕೂಡ ತುಂಬಾ ಹೆಲ್ಪ್ ಮಾಡಿಕೊಡ್ತಾಯಿದ್ರು ನಮಗೆ. ವೀಕೆಂಡ್ ಇರೋದ್ರಿಂದ ಅವ್ರಿಗೂ ರಜಾ ಇತ್ತಲ್ವ, ಮನೇಲೇ ಇದ್ರಲ್ವ. ಸೊ ಹಾಗಾಗಿ ಎಲ್ಲರೂ ಕೂಡ ಜೊತೆಯಲ್ಲೇ ಮಾಡ್ಕೊಬಿಡೋಣ ಅಂತೇಳಿ ಇವತ್ತು ಮಾಡ್ಕೊಂಡ್ವಿ. ನಮ್ಮ ನವೀನ್ ಅವ್ರು ಇದ್ದಿದ್ರಂತೂ ಇನ್ನೂ ಬೇಗ ಕೆಲಸ ಆಗ್ತಿತ್ತು. ಹಾಗೆ ಎಂಜಾಯ್ ಮಾಡಿಕೊಂಡು ಕೂಡ ಕೆಲಸ ಮಾಡ್ತಿದ್ವಿ. ಯಾಕಪ್ಪ ಅಂದರೆ ಅವರು ತುಂಬ ಕಾಮಿಡಿ ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಸ್ವಲ್ಪ ಅವರು ಫಾಸ್ಟಾಗಿ ಕೆಲಸ ಮಾಡ್ಕೊಡ್ತಾರೆ. ಏನೋ ಕೆಲಸ ಇತ್ತು ಅಂತೇಳಿ ಸ್ವಲ್ಪ ಹೊರಗಡೆ ಹೋಗಿದ್ರು, ಆಮೇಲೂ ಕೂಡ ಬಂದು ಮಾಡಿಕೊಟ್ರು ಕೆಲಸ. ನಾವೆಲ್ಲರೂ ಇದೇ ಥರ ಜೊತೆಯಾಗಿ ಒಟ್ಟಿಗೆ ಕೆಲಸ ಮಾಡ್ಕೊಬಿಡ್ತೀವಿ. ಹಬ್ಬ ಆಡಿ ಬಂದರೆ ಅಂತೂ ಕ್ಲೀನ್ ಮಾಡಿನೇ ಸಾಕಾಗ್ಬಿಟ್ಟಿರುತ್ತೆ. ಇಲ್ಲಿ ತೋರಿಸು ಈಗ. ಚೂರು ಐಟ್ ಇದ್ದರೆ ಬಿಚ್ಕೊಟ್ಬಿಡೋಣ. ಎರಡು ತೊಳ್ಕೊಬ ಉಜ್ಜಿ ನಾ ತೊಳ್ಕೊಬತ್ತೀನಿ. ನೋಡ ಬೆಳಗ್ಗೆ ಕೊಳ್ಕೊಳ ಅಂತ ಹಾಲಲ್ಲಿ ಹಾಕಿರುವಂಥ ಒಂದು ಲೈಟ್ ಇತ್ತು, ಅದಂತೂ ಸಿಕ್ಕಾಬಟ್ಟೆ ಎಣ್ಣೆ ಜಿಡ್ಡಾಗ್ಬಿಟ್ಟಿತ್ತು. ನೋಡಿದ್ವಿ ಇದೇನು ಇಷ್ಟೊಂದು ಜಿಡ್ಡಾಗ್ಬಿಟ್ಟಿದೆ ಅಂತ. ಆಮೇಲೆ ಅಮ್ಮ ಒಂದು ತೊಳೆದು ನೋಡಿದ್ರು, ಸ್ವಲ್ಪ ನೀಟಾಗಿ ಕ್ಲೀನಾಗಿ ಒಂಥರ ಡೈಮಂಡ್ ಥರ ಉಳಿತಿತ್ತು. ಹಾಗಾಗಿ ಎಲ್ಲನೂ ಬಿಚ್ಚಿಕೊಟ್ರು ಅವರು, ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ. ಆದರೆ ಬಿಚ್ಚ ಗಂಟನೂ ತುಂಬ ಕಷ್ಟ ಆಯಿತು. ಆಗ ಬಿದ್ದೋಯ್ತಾನೆ ಅಂತ ಹೆಂಗೆ ಹಿಡ್ಕೊಂಡವ್ರೆ ಅವರು. ಬಾ ಫೈನಲಾಗಿ ಎಲ್ಲನೂ ಬಿಚ್ಚಿಕೊಟ್ರು. ಪಾಪ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅಂದ್ಕೊಂಡು ಕೈಯಲ್ಲಿ ಬಿಚ್ಚೋದು ಅಂದರೆ ತುಂಬ ಕಷ್ಟ ಐತೆ. ಎಲ್ಲನೂ ಬಿಚ್ಚಿಕೊಟ್ರು. ಇದು ನೀಟಾಗಿ ವಾಶ್ ಮಾಡಬೇಕು. ನೋಡಿ ಎಷ್ಟು ಧೂಳಾಗಿದೆ ಅಂತ. ಧೂಳು ಅಂದರೆ ಒಂಥರ ಎಣ್ಣೆ ಜಿಡ್ಡು ಥರ. ನಾವು ಹೋಟೆಲ್ ಮಾಡ್ತೀವಿ, ನಾವು ಹೊರ್ಗಡೆನೇ ಅಡುಗೆ ಮಾಡ್ಕೊತೀವಿ. ಇನ್ನು ಏನಾದ್ರು ಒಳಗಡೆ ಮಾಡಿಬಿಟ್ಟಿದ್ರೆ ಸಿಕ್ಕಾಪಟ್ಟೆ ಧೂಳಾಗ್ಬಿಡ್ತಿತ್ತು. ಹಾಗೆ ತುಂಬಾ ಎಣ್ಣೆ ಜಿಡ್ಡಾಗ್ಬಿಡ್ತಾ ಇತ್ತು. ಹೊರಗಡೆ ಮಾಡಿದ್ರೇ ಇಷ್ಟೊಂದು ಜಿಡ್ಡಾಗಿದೆ ಅಂತಲೇ ಮಾತಾಡ್ಕೊಂಡ್ವಿ ನಾವು. ಲೈಟಿಂಗ್ಸ್ ನೋಡಿ, ಇದೇ ಒಂಥರ ಡಿಫ್ರೆಂಟ್ ಲೈಟಿಂಗ್ಸ್ ಆಗೋಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಇದನ್ನೆಲ್ಲ ನೀಟಾಗಿ ಸರ್ಪನ್ನ ಹಾಕಿ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀವಿ. ತುಂಬಾ ಚೆನ್ನಾಗಿ ಎಲ್ಲ ಕೊಳೆ ಬಿಡ್ತು. ಹಾಕಿದ್ಮೇಲಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಅದು ಲೈಟ್ ಹಾಕಿದಾಗ ಗೋಡೆ ಮೇಲೆ ಏನೋ ಒಂಥರ ಕರೆ ಥರ ಕಾಣಿಸ್ತಿತ್ತು. ಯಾಕಪ್ಪ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇವತ್ತು ಗೊತ್ತಾಯಿತು ಇಷ್ಟೊಂದು ಧೂಳಿರೋದ್ರಿಂದ ಈ ಥರ ಆಗಿದ್ದು ಅಂತ. ಇದು ಆಯ್ತಾನಿದ್ರಲ್ಲ ಡ್ರಿಲ್ಲಿಂಗ್ ಮಿಷಿನು, ಅವಾಗ ನಮ್ಮ ಮೂಲೆಯಲ್ಲಿ ಬಿದ್ದೋಡ್ಸ್ಕೊಡ್ಬೇಕಿತ್ತು ನಾನು. ಏನಕ್ಕೆ? ಫೋಟೋ ಮಾಡೋಕ್ಕೆ. ಅದೇ ಇದನ್ನು ತರಿಸ್ಕೊಳ್ಬೇಕು ಬಿಡು, ಕ್ಲಿಪ್ದು. ಇಲ್ಲಿ ಈ ಥರ ಇಕ್ಬೇಕಿತ್ತು ನಾನು.
ಈ ಥರ ಎಲ್ಲ ತರಿಸಿ ಮಾಡೇ ಬಿಡ್ಬೋದಿತ್ತು ಮನೇಲಿ. ಇನ್ನೊಂದು ಲೋಟ ಐತಲ್ಲ ಎಲ್ಲಿ ಇರ್ತದೋ ಇಲ್ಲೇನು ಮಾಡ್ತೀರಾ? ಆಯ್ತಾ ದೋಸ್ತಾ? ಕೆಳಗಡೆ ಮಧ್ಯ ಮಧ್ಯ ಅತ್ತಗೊಂದು ಇತ್ತಗೊಂದು ಮಡಗದ್ರೆ ಹಾಕಲ್ವಾ? ಚೆನ್ನಾಗಿ ಕಾಣಿಸ್ತಾರೆ ಮೊದಲೇ ಬಂದು ಸೆಂಟ್ರಲ್ ಒಂದು ಅದು ನಾಲ್ಕಡೆ ಬಂದು ಮಧ್ಯೆ ಸೈಡಲ್ಲಿ ಮಾಡಿದ್ವಿ. ನಾನು ಹೇಳಿದ್ದು ಬೇರೆ, ಇದನ್ನ ಇತ್ತಾಗಲ ಅಷ್ಟು ಹತ್ತಾಗಲ ಅಷ್ಟು ಅಂತ. ಬುಡಿ ಸರಿ ಇರಲಿ, ಅದೇ ಚೇಂಜ್ ಮಾಡಬೇಕು ನಾವು ಕ್ಲೀನ್ ಮಾಡಿದಾಗ. ಹಂಗಂಗೆ ಮಾಡಿದ್ರೆ ಚೆನ್ನಾಗೇ ಕಾಣಿಸಲ್ಲ. ಅಮ್ಮ ಬಟ್ಟೆ ಮುಚ್ಚಿಕೊಡ್ತೀಯ ಹ್ಞೂ ಮಾಡಿಸ್ತಾ ಇತ್ತಾನೆ ಇನ್ನೊಂದು ಸ್ವಲ್ಪ ಆ ಕಡೆ ನಾವು ಬೇಡ ಕಮ್ಮ ನೋಡೋಣ ಆಯ್ತು ಕೊಡು. ಚೆನ್ನಾಗಿ ಅನ್ಸುತ್ತ ನೋಡ ಎಲ್ಲೇ ಅಲ್ಲೆಲ್ಲ ಒಂದ್ ಕಡೆ ನೋಡೋಣ. ಅಮ್ಮ ಬಟ್ಟೆಗಳಿರೋದನ್ನ ಮಾಡದೆ ಇತ್ತಿತ್ತ ಬೀರೊಳಗಡೆ. ಜೋಡ್ಸ ಮೇಲೆ ತಕೊಂಡ್ರು. ಬೇರೆ ತಕ್ಕೊಡ್ತೀನಿ ಅವಳು ಬಟ್ಟೆ ಹೋಗ್ಲಾ? ಹೋಗಮ್ಮ. ಓ ನೋಡಿ ಬಿದ್ದೋತಿದ್ದೀನಿ. ಪಾಪ ನನ್ನ ಮಗಳು ನೋಡಿ ಎಷ್ಟು ಹೆಲ್ಪ್ ಮಾಡ್ಕೊಡ್ತಿದ್ದಾಳೆ. ಅವಳ ಬಟ್ಟೆನ ಅವಳೇ ಕ್ಲೀನ್ ಮಾಡ್ಕೊತಾ ಇದ್ದಾಳೆ. ಇನ್ನು ಅದೊಂದು ಕೆಲಸ ಇದ್ದರೆ ಎಕ್ಸ್ಟ್ರಾ ಕೆಲಸ ಆಗಿಬಿಡ್ತಿತ್ತು ನನಗೆ. ಅವಳೇ ಮಾಡ್ಕೊತೀನಿ ಅಂತ, ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ನಾನು ಮಾಡ್ಕೊತೀನಿ ಅಂತ ಹೇಳಿದ್ಲು. ಹಾಗಾಗಿ ನಾವು ಒಂದು ಸ್ವಲ್ಪ ಬೇರೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ ಇವಾಗ. ವ್ಯಾಕ್ಯೂಮ್ ಕ್ಲೀನರ್ ಇರೋದ್ರಿಂದ ನಮಗಂತೂ ತುಂಬಾ ಹೆಲ್ಪ್ ಆಯಿತು. ನೀಟಾಗಿ ಎಲ್ಲ ಒಂಥರ ಧೂಳಿರುತ್ತಲ್ವ, ನೀಟಾಗಿ ಧೂಳು ಬಂದುಬಿಡುತ್ತೆ. ನಮಗಂತೂ ತುಂಬಾ ಹೆಲ್ಪ್ ಆಯಿತು ಇದರಿಂದ. ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ, ನಮಗೆ ಧೂಳು ಏನಾದರೂ ಆ ಕಡೆ ಈ ಕಡೆ, ಈಗ ಬಟ್ಟೆಲಿ ಧೂಳು ಹೊಡೆದ್ರೆ ಆ ಕಡೆ ಈ ಕಡೆ ಆಗಿಬಿಟ್ಟಿರುತ್ತೆ. ಅದೇ ಇದರಿಂದ ನಾವು ಧೂಳನ್ನ ತೆಗೆದ್ರೆ ಅದು ಆ ಕಡೆ ಈ ಕಡೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಒಂದೇ ಕಡೆ ಧೂಳನ್ನ ಎಳ್ಕೊಬಿಟ್ಟಿರುತ್ತೆ ಗಾಳಿ ಸಹಾಯದಿಂದ. ಹಾಗಾಗಿ ಅದು ಸ್ವಲ್ಪ ನಮಗೆ ತುಂಬ ಹೆಲ್ಪ್ ಆಯಿತು ಅದಿರೋದ್ರಿಂದ. ನೀಟಾಗಿ ಫೈನಲಿ ಎಲ್ಲ ಸ್ವಲ್ಪ ಧೂಳ್ದೆಲ್ಲ ಕ್ಲೀನ್ ಆಯಿತು. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳೋದಿತ್ತು, ಅದನ್ನು ಕೂಡ ಇವಾಗ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಕಸ ಎಲ್ಲ ಗೂಡ್ಸಾದ್ಮೇಲೆ ನನ್ನ ಮಗಳಿಗೆ, ಅಮ್ಮ ನನ್ನ ಕೈಲಿ ಆಯ್ತಿಲ್ಲ ಬಟ್ಟೆ ಮಡ್ಚೋದಕ್ಕೆ ಅಂತ ಹೇಳಿದ್ಲು. ಅವಳಿಗೂ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಬಂದೆ ಇಲ್ಲಿಗೆ. ಏನಾದರೂ ಕೆಲಸ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಮಾಡಿಕೊಟ್ಟಿರ್ತಾಳೆ. ಅವಳಿಗೆ ಬೋರ್ ಆಗಿಬಿಡ್ತು ಅಂದರೆ ಆಗಲ್ಲ ಅಂತ ಹೇಳಿಬಿಡ್ತಾಳೆ. ಪಾಪ ಎಲ್ಲ ಬಟ್ಟೆ ಎಲ್ಲ ಮಡ್ಚೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ನಾನೇ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ನಾನೇನು ಹೆಲ್ಪ್ ಮಾಡಿಲ್ಲ, ಅವಳು ನನಗೆ ಹೆಲ್ಪ್ ಮಾಡಿಕೊಡ್ತಿದ್ಲು. ಯಾಕೆಂದರೆ ಬಟ್ಟೆನೆಲ್ಲ ಮಡಚಿ ಮಾಡ್ತೀನಿ ಅಂತ ಹೇಳಿದ್ಲಲ್ಲ, ಅದು ಗ್ರೇಟು ಅಂತಲೇ ಹೇಳ್ಬೋದು. ಆಮೇಲೆ ಮತ್ತೆ ನಾನು ಬಟ್ಟೆ ಎಲ್ಲ ಅವಳಿಗೆ ಮಡಚಿ ನೀಟಾಗಿ ಎತ್ತಿಟ್ಕೊಟ್ಟೆ. ಮಕ್ಳಿಗೂ ಕೂಡ ಎಲ್ಲ ಥರ ಕೆಲಸಗಳನ್ನ ನಾವು ಇವಾಗಲೇ ಕಲಿಸ್ಕೊಟ್ರೆ ಅವ್ಳಿಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಏನೇ ಕೆಲಸ ಇದ್ದರೂ ಅವ್ಳಿಗೂ ಸ್ವಲ್ಪ ಅವಕಾಶ ಮಾಡಿಕೊಡ್ತಾ ಇರ್ತೀವಿ. ಮನೆಯಲ್ಲಿ ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರಬೇಕು ಮಕ್ಳಿಗೂ. ನಾವು ಯಾವ ರೀತಿ ಕಲಿಸ್ತೀವಿ ಅದೇ ಥರ ಮಕ್ಕಳು ಕೂಡ ಕಲಿತಾರೆ. ಫೈನಲಿಗೆ ನನ್ನ ಮಗಳು ಬಟ್ಟೆ ಎಲ್ಲ ಜೋಡಿಸಿಟ್ಟಾಯಿತು ವಾರ್ಡ್ರೋಬ್ನಲ್ಲಿ. ಅವಳದೇ ಸಪ್ರೇಟ್ ಬಟ್ಟೆನ ಇಟ್ಬಿಟ್ಟಿರ್ತೀವಿ. ಬ್ಯಾಗು, ಬುಕ್ಸ್ಗಳು ಎಲ್ಲ ಅವಳದು ಇಲ್ಲೇ ಇಟ್ಕೊಂಡಿರ್ತಾಳೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಕ್ಲೀನ್ ಮಾಡಿದ್ದಾಯಿತು ಇದನ್ನು ಲೈಟಿಂಗ್ಸ್ನ. ಇವಾಗ ನೀಟಾಗಿ ಅಮ್ಮ ಒರೆಸ್ಕೊಡ್ತಿದ್ದಾರೆ. ಸೇಮ್ ಡೈಮಂಡ್ ಥರನೇ ಕಾಣಿಸ್ತಿದೆ ನೋಡಿ. ನಮ್ಮ ಮನೇಲಿ ಎಷ್ಟೊಂದು ಡೈಮಂಡ್ಸ್ ಇದ್ದಾವೆ. ಆದರೆ ಜೋಪಾನವಾಗಿ ಇದನ್ನು ಸೇಫಾಗಿ ನೋಡ್ಕೋಬೇಕಾಗುತ್ತೆ, ಕೆಳಗಡೆ ಬಿಟ್ಟರೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ಅಮ್ಮನೇ ಸ್ವಲ್ಪ ನಿಧಾನವಾಗಿ ಮಾಡಿಕೊಟ್ರು. ಅಷ್ಟರಲ್ಲಿ ನಮ್ಮ ನವೀನ್ ಅವರು ಬಂದರು, ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಇದು ಬೇಡ, ಇದನ್ನ ನೋಡಿ ಇಲ್ಲಿ ಈ ಕೊಂಡಿಗಳು. ಇದು ಈಚೆಯಿಂದ ಒಳಗಡೆಯಿಂದ ಹಿಂಗೆ ಈಚೆ ಹಿಂಗ ಹಂಗಿಂದ ಇಟ್ಬಿಟ್ಟು ಅಮಕ್ಬೇಕು. ಒಂದೊಂದು ಏನಾರು ಕೊಡ್ತೀಯ? ಏನಮ್ಮ ಆಕಂಟ್ಲೆ ಗೊತ್ತಾಯ್ತು. ಏನ್ ಬಿಡ್ಸೋದು ಇಬ್ರಿಗೂ ಕಷ್ಟ ಆಯ್ತು ಬಿಡು. ಬೇಕಲ್ಲ, ಹಂಗಿರುತ್ತೆ. ಹಿಂಗಾಗಿ ಹೇಳೋದು ಕೇಳೋದು ಅಷ್ಟೇ. ಆಯ್ತಾಯ್ತು. ಈಗ ಅನ್ಕಕ್ಕೆ ಎಷ್ಟು ಕಷ್ಟ ಗೊತ್ತಾಗಲಿ. ಅದು ಯಾವ ಪ್ಲಾನ್ ಚೆನ್ನಾಗಿ ಮಾಡಿದಲ್ವ.
ನೋಡಿ ಅವ್ರ ಅಣ್ಣನಿಗೆ ರೇಗಿಸ್ಕೊಂಡು ಕಾಮಿಡಿ ಮಾಡ್ಕೊಂಡು ಕೆಲಸನ ಶುರು ಮಾಡಿದ್ರು. ನಿಜವಾಗ್ಲೂ ಇದನ್ನ ಕಳೆಯೋಷ್ಟು ಕಳೆದ್ಬಿಟ್ವಿ. ಹಾಕೋಕ್ಕಂತೂ ಕಳೆಯೋದಕ್ಕೂ ಕಷ್ಟ ಆಯಿತು, ಹಾಕೋದಕ್ಕಂತೂ ತುಂಬಾ ಕಷ್ಟ ಆಯಿತು. ಯಾಕಪ್ಪ ಕಳೆದ್ಬಿಟ್ವಿ ಅಂತ ಅನ್ನಿಸ್ಬಿಡ್ತು. ಆದರೂ ಸ್ವಲ್ಪ ಎಲ್ಲ ಸದ್ಯ ನೀಟಾಗಿ ಕ್ಲೀನ್ ಆಯ್ತಲ್ಲ ಅಂತ ಒಂದು ಮನಸ್ಸಿಗೆ ನೆಮ್ಮದಿ ಆಯಿತು. ಈಗ ಫೈನಲಿ ಇವರು ಕೂಡ ಹಾಕಿದ್ದಾಯಿತು. ತುಂಬ ಕಷ್ಟ ಆಯಿತು ಮಾತ್ರ ಹಾಕೋದಕ್ಕೆ, ತುಂಬ ನಿಧಾನವಾಗಿ ಹಾಕಿದ್ರು. ಸಿಕ್ಕಾಬಟ್ಟೆ ಕತ್ತು ನೋವು, ಕೈ ನೋವೆಲ್ಲ ಬಂದ್ಬಿಡುತ್ತೆ ಇದನ್ನು ಹಾಕೋಷ್ಟರಲ್ಲಿ. ಈಗ ಲೈಟಿಂಗ್ಸ್ ಹಾಕ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಧೂಳಿರೋದ್ರಿಂದ ಅಷ್ಟೊಂದು ಬೆಳಕು ಬರ್ತಾ ಇರಲಿಲ್ಲ, ಮಂಕಾಗಿ ಕಾಣಿಸ್ತಾ ಇತ್ತು. ಗೋಡೆ ಮೇಲೆಲ್ಲ ಒಂಥರ ಕರೆ ಕರೆ ಥರ ಕಾಣಿಸ್ತಾ ಇತ್ತು. ಇವಾಗ ನೀಟಾಗಿ ಆಯಿತು. ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ತುಂಬ ಎಂಜಾಯ್ ಮಾಡ್ಕೊಂಡು ಕ್ಲೀನ್ ಮಾಡಿದ್ವಿ, ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಗಿರಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.